ಕೇಳು, ನಿನ್ನೇಜ್ಗೆ ಮ್ಯಾಚ್ ಆಗೋ ಹುಡುಗನೇ ಸಿಗಲ್ಲ. ಅಂಥದ್ರಲ್ಲಿ ನಿಮ್ಮ ಅಮ್ಮಂಗೆ ಮದುವೆ ಮಾಡಬೇಕು ಅಂತಿದೆಯಲ್ಲ, ಇದೆಲ್ಲ ಆಗುವಂತ ಮಾತಾ? ನೋಡು ಚಿರು, ನಾನು ಆಲ್ರೆಡಿ ಡಿಸೈಡ್ ಮಾಡಾಗಿದೆ. ಯಾರೇನೇ ಹೇಳಿದ್ರು ನಾನು ನಮ್ಮಮ್ಮನ ಮದುವೆ ಮಾಡೇ ಮಾಡ್ತೀನಿ. ನಾನು ನಿನ್ನ ಹತ್ರ ಬಂದಿದ್ದು ಜಸ್ಟ್ ಒಪಿನಿಯನ್ ಕೇಳಕ್ಕೆ ಅಷ್ಟೇ. ನಿನಗಿಷ್ಟ ಇದೆಯಾ ಅಥವಾ ಇಲ್ವಾ ಅಂತ. ಅಂದ್ರೆ ನಾನು ನಮ್ಮಮ್ಮನ ಮದುವೆ ಮಾಡೋ ವಿಚಾರವಾಗಿ ನಿನಗೇನಾದ್ರೂ ಅಬ್ಜೆಕ್ಷನ್ ಇದೆಯಾ ಅಂತ. ಅಲ್ಲ ನವಮಿ ಚಿರು, ನಾನು ಕೇಳಿದಿಷ್ಟೇ. ನಿನಗೆ ಅಬ್ಜೆಕ್ಷನ್ ಇದೆಯಾ ಅಥವಾ ಇಲ್ಲ ಅಷ್ಟು ಮಾತ್ರ ಉತ್ತರ ಕೊಡು. ಎಸ್ ಆರ್ ನೋ. ಇಲ್ಲ ನವಮಿ, ನನಗೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ಏನದು? ಏನಾದ್ರೆ? ಅಲ್ಲ, ನಮ್ಮ ಜೊತೆ ನಮ್ಮ ಮನೆಗೆ ಬರೋಕೆ ಒಪ್ತೇ ಇರೋರು ಇನ್ನೊಂದು ಮದುವೆ ಆಗೋದಕ್ಕೆ ನಿಮ್ಮಮ್ಮ ಒಪ್ತಾರಾ ಅಂತ. ನೋಡ್ಚಿರು, ಅವ್ರನ್ನ ಒಪ್ಸೋ ಜವಾಬ್ದಾರಿ ನಂದು. ಓಕೆ ನವಮಿ, ಇದ್ದಕ್ಕಿದ್ದಾಗಿ ಈ ಡಿಸಿಷನ್ ಯಾಕೆ ಅಂತ ಕೇಳ್ಬೋದಾ? ನಾವಿಬ್ರು ಮದ್ವೆ ಆಗ್ಬೇಕು ಅಂದ್ರೆ ಅಮ್ಮನ್ ಮದ್ವೆನೂ ಆಗ್ಲೇಬೇಕು. ಅವ್ರನ್ನ ಒಂಟಿಯಾಗಂತೂ ನಾನ್ ಬಿಟ್ಟಿರೋಕ್ ಸಾಧ್ಯನೇ ಇಲ್ಲ. ಸೊ ನನಗಿವಾಗಿರೋದು ಎರಡೇ ಆಪ್ಷನ್. ಒಂದು, ನಿನ್ನ ಮನೆ ಅಳಿಯನಾಗಿ ನಮ್ಮನೆಗೆ ಕರ್ಕೊಂಡು ಹೋಗೋದು, ಅದು ನನಗಿಷ್ಟ ಇಲ್ಲ. ಇನ್ನೊಂದು, ನಾನು ಮದುವೆ ಕ್ಯಾನ್ಸಲ್ ಮಾಡಿ ನಾನು ನಮ್ಮಮ್ಮನ ಜೊತೆ ಉಳ್ಕೊಳ್ಳೋದು. ಅದಕ್ಕೆ ಅಮ್ಮ ಒಪ್ಪಲ್ಲ ಚಿರು. ಸೊ ಎರಡು ಆಪ್ಷನ್ ನಡೆಯಲ್ಲ ಅಂತಂದ್ಮೇಲೆ ಮೂರನೇದು ಹುಡುಕ್ಲೇಬೇಕಲ್ಲ, ಅದೇ ಇದು. ಚಿರು, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ನವಮಿ, ಅಕಸ್ಮಾತ್ ನಾನು ಇದಕ್ಕೆ ಒಪ್ಲಿಲ್ಲ ಅಂದ್ರೆ ಮತ್ತಿನ್ಯಾರನ್ನಾದ್ರೂ ಅಪ್ಪ ಅಮ್ಮ ಇಲ್ದಿರೋ ಅನಾಥನ ಮದ್ವೆ ಮಾಡ್ಕೊಂಡು ಮನೆ ಅಳಿಯನ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ನಿನ್ನ, ಏನ ಇಷ್ಟೊಂದು ಕ್ಲಿಯರ್ ಆಗಿದ್ಯಾ? ನಾನಿಗ್ ಮೊದ್ಲೇ ಹೇಳಿದೀನಿ ಚಿರು, ಅಮ್ಮನ ನೀನ ಅನ್ನೋ ಪ್ರಶ್ನೆ ಬಂದಾಗ ನಾನ್ ಮೊದ್ಲು ಅಮ್ಮನ್ನೇ ಚೂಸ್ ಮಾಡೋದು ಅಂತ. ಆಯ್ತಮ್ಮ ಮಹಾತಾಯಿ, ಆಯ್ತು, ನನಗೇನು ಅಭ್ಯಂತರ ಇಲ್ಲ. ನಮ್ಮ ಮದ್ವೆ ಆಗುತ್ತೆ ಅನ್ನೋದಾದ್ರೆ ನೀನ್ ಏನೇ ನಿರ್ಧಾರ ತಗೊಂಡ್ರು ನಿನ್ ಜೊತೆ ನಾನಿರ್ತೀನಿ, ಸರಿನಾ? ನನಗೆ ಗೊತ್ತು ಚಿರು ನೀನೇನು ಅಂತ. ಆದ್ರೆ ಏನಾದ್ರೆ? ನಿಮ್ ಮನೇಲಿ ಈ ವಿಷಯ ಗೊತ್ತಾದ್ರೆ ನನ್ನ ಅಕ್ಸೆಪ್ಟ್ ಮಾಡ್ಕೋತಾರಾ? ನಮ್ಮ ಭಾರತ ಸಂಸ್ಕೃತಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗೋ ಎಲ್ಲಾ ಲಕ್ಷಣಗಳಿರೋ ನಿಮ್ ತಾಯಿಗೆ ಇನ್ನೊಂದು ಮದ್ವೆಗೆ ಒಪ್ಪಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಇದೆಯಾ? ಇನ್ನು ನಮ್ಮನೇಲಿ ಏನಾದ್ರೂ ತೊಂದರೆ ಬಂದ್ರೆ ಅದನ್ನೆಲ್ಲ ನಾನು ನೋಡ್ಕೋತೀನಿ. ಅವ್ರ ಕಡೆಯಿಂದನೂ ಗ್ರೀನ್ ಸಿಗ್ನಲ್ ಫಿಕ್ಸು ಅನ್ಕೋ. ಥ್ಯಾಂಕ್ಸ್ ಕಣೋ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ನಿನ್ಗೆ ಹೇಳ್ಬೇಕು. ನಿನ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಅಮ್ಮನ ಬಗ್ಗೆ ಕೇರ್ ಮಾಡ್ದೇನೆ ತಾನು ಚೆನ್ನಾಗಿದ್ರೆ ಸಾಕು ಅಂತೇಳಿ ಮದುವೆ ಮಾಡ್ಕೊಂಡು ಹೊಂಟೋಗ್ಬಿಡ್ತಿದ್ರು. ಆದರೆ ನೀನು ನಿನ್ನ ತಾಯಿ ಬಗ್ಗೆ ಎಷ್ಟೆಲ್ಲ ಯೋಚನೆ ಮಾಡಿದ್ಯಾ. ನಿನ್ನಂಥ ಹುಡುಗಿ ನಮ್ಮ ಮನೆಗೆ ಸೊಸೆಯಾಗಿ ಬಂದರೆ ನಮ್ಮ ತಂದೆ ತಾಯಿನ ಇನ್ನೆಷ್ಟು ಚೆನ್ನಾಗಿ ನೋಡ್ಕೊಳ್ಳಲ್ಲ ಹೇಳು. ಐ ಆಮ್ ರಿಯಲಿ ಲಕ್ಕಿ ನವಮಿ. ಐ ಲವ್ ಯು ಸೋ ಮಚ್. ಐ ಲವ್ ಯು ಟು ಕಣೋ. ಬಾಯ್ ಚಿರು. ಏ ನವಮಿ, ಎಲ್ಗೆ ಹೊರಟಿದ್ಯಾ? ನನ್ನ ಡಿಸಿಷನ್ಗೆ ನೀನು ಒಪ್ಪಿಗೆ ಬೇಕಿತ್ತು, ಅದು ತಗೊಂಡಾಯ್ತು. ಆದ್ರೆ ಈಗ ಮುಖ್ಯವಾದವ್ರು ಒಪ್ಪಿಗೆ ತಗೋಬೇಕಲ್ಲ, ಅದಕ್ಕೆ ಹೋಗ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್ ನವಮಿ. ಥ್ಯಾಂಕ್ ಯು. ಆರತಿ ಅಕ್ಕ, ಆರತಿ ಅಕ್ಕ. ಏನ್ ಗೋವಿಂದಣ್ಣ? ಗೋವಿಂದಣ್ಣ ಅಂತ ಅನ್ಬೇಡಿ ಅಕ್ಕ, ನಾನು ನಿಮ್ಮ ತಮ್ಮನ ವಯಸ್ಸಿನವನು. ಗೋವಿಂದ ನೀ ಸಾಕು. ಸರಿ, ಏನ್ ಹೇಳಿ, ಕಾಫಿ ಕೊಡ್ಲಾ? ಅಯ್ಯೋ, ಅದೆಲ್ಲ ಏನು ಬೇಡ ಅಕ್ಕ. ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು, ಅದಕ್ಕೆ ಬಂದೆ. ನನ್ನ ಹತ್ರನಾ? ಏನು? ಅದು ಅದು ಯಾಕೆ ಆ ಕಡೆ ನೋಡ್ತಿದ್ದೀರಾ? ಅದೇನು ಅಂತ ಹೇಳಿ. ಅಲ್ಲ, ಯಾರಾದ್ರೂ ನೋಡ್ಬಿಟ್ಟಾರು ಅಂತ. ನೋಡಿದ್ರೆ ಏನಾಗುತ್ತೆ? ಅಯ್ಯೋ, ಪ್ರಾಣೇನೇ ಆಗೋಗ್ಬಿಡುತ್ತೆ. ನಾನು ಮಾತಾಡೋಕ್ ಬಂದಿರೋ ವಿಷಯ ಅಂತದ್ದು ಅಕ್ಕ. ಅಲ್ಲ, ಅದೇನ್ ವಿಷಯ ಅಂತ ನೇರವಾಗಿ ಹೇಳಿ. ಈಗ ಸುತ್ತಿ ಬಳಸಿ ಮಾತಾಡಿದ್ರೆ ನನ್ಗೇನ್ ಅರ್ಥ ಆಗುತ್ತೆ? ಅದು ನವಮಿ ಮದುವೆ ವಿಷಯ ಎಲ್ಲಿವರೆಗೂ ಬಂತು ಅಂತ. ಎಲ್ಲಿವರೆಗೂ ಬಂದಿಲ್ಲ, ನಿನ್ ತಲೆ ನಿಂತಿದೆ.
ಅದ್ ಸರಿ, ಆ ವಿಷಯನ ಈಗ ಯಾಕೆ ಕೇಳ್ತಿದ್ದೀರಾ? ಅಯ್ಯೋ, ವಿಷಯ ಇದೆ. ಮೊದಲು ಅವಳು ಮದುವೆ ಯಾವ ಸ್ಟೇಜಲ್ಲಿದೆ? ಹ, ಹೇಳಿದ್ನಲ್ಲ, ಯಾವ ಸ್ಟೇಜಿಗೂ ಬಂದಿಲ್ಲ, ಎಲ್ಲಿಗೂ ಬಂದಿಲ್ಲ. ಅದ್ಯಾಕೋ ಅವತ್ತು ಆ ಹುಡುಗ ಮನೆಗೆ ಬಂದು ಹೋಗಿದ್ದಷ್ಟೇ. ಆಮೇಲೆ ನಾವು ಹೋಗಿಲ್ಲ, ಅವರು ಬಂದಿಲ್ಲ. ಹೌದಾ? ಅಲ್ಲ, ಯಾಕಿಷ್ಟು ತಡ ಮಾಡ್ತಾ ಇದ್ದೀರಾ ಅಂತ? ಅದೇ ನನಗೂ ಗೊತ್ತಾಗ್ತಿಲ್ಲ. ನಾನು ನವಮಿಗೆ ಹೇಳ್ತಾ ಇದ್ದೀನಿ, ಆದರೆ ಯಾಕೋ ಅವಳೇ ಮುಂದೂಡ್ತಾ ಇದ್ದಾಳೆ. ಅಲ್ಲಕ್ಕ, ಅದು ಆದಷ್ಟು ಬೇಗ ಅವಳನ್ನ ಸಾಗಾಕಿದ್ರೆ ಒಳ್ಳೇದು ಅಂತ. ಇಲ್ಲ ಅಂದ್ರೆ ಕೈಗೆ ಬಂದ ಬೆಳೆ ಮಣ್ಪಾಲಾಗ್ಬಿಡುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಅಂದ್ರೆ ಏನ್ ಹೇಳ್ತಿದ್ದೀರಾ ನೀವು? ಅಂದ್ರೆ ನವಮಿ ಮದುವೆನ ಆದಷ್ಟು ಬೇಗ ಮಾಡಿ ಮುಗಿಸ್ಬಿಡಿ ಅಂದೆ ಅಕ್ಕ. ಅಲ್ಲ, ಕೈಗೆ ಬಂದಿದ್ದು ಮಣ್ಪಾಲಾಗುತ್ತೆ ಅಂತ ಹೇಳಿದ್ರಲ್ಲ, ಯಾಕೆ ಹಾಗೆ ಹೇಳಿದ್ರಿ? ಅಕ್ಕ, ಈಗ ಕಣ್ಣಿಗೆ ಕಾಣೋ ದೇವ್ರನ್ನ ನಂಬುದ್ರೆ ಒಳ್ಳೇದಾದ್ರೂ ಆಗಬಹುದು. ಆದ್ರೆ ಈ ಕಣ್ಣಿಗೆ ಕಾಣೋ ಮನುಷ್ಯ ಪ್ರಾಣಿ ಇದೆಯಲ್ಲ, ಅದು ಯಾವಾಗ ಎಲ್ಲಿ ಹೇಗೆ ಬದಲಾವಣೆ ಆಗುತ್ತೆ ಅಂತಾನೆ ಹೇಳಕ್ಕಾಗಲ್ಲ. ಅಕ್ಕ, ಒಟ್ಟಾರೆ ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ನವಮಿ ಮದುವೆನ ಆದಷ್ಟು ಬೇಗ ಮಾಡಿ ಮುಗಿಸ್ಬಿಡಿ ಅಷ್ಟೇ ಅಕ್ಕ. ಅಲ್ಲ, ಆಗ್ಲಿಂದ ಮದ್ವೆ ಮಾಡ್ಬಿಡಿ ಅಂತ ಹೇಳ್ತಿದ್ದೀರಾ. ನನ್ಗೆ ಯಾಕೋ ನೀವ್ ಯಾವ್ದೋ ವಿಷಯನ ಮುಚ್ಚಿಡ್ತಿದ್ದೀರಾ ಅಂತ ಅನ್ಸ್ತಿದೆ. ನವಮಿ ಮದ್ವೆಗೆ ಯಾರಿಂದಾದ್ರೂ ತೊಂದರೆ ಇದೆಯಾ? ಅಯ್ಯೋ, ಚೇಚೆ, ತೊಂದರೆಗಿಂದ್ರೆ ಅಂತ ಏನಿಲ್ಲ ಅಕ್ಕ. ಒಳ್ಳೆ ಕಾರ್ಯಗಳನ್ನ ಶುಭಶ್ಯ ಶೀಘ್ರಂ ಅಂತ ಮಾಡಿ ಮುಗಿಸ್ಬಿಡ್ಬೇಕು, ಅದಕ್ಕೆ. ನನಗೆ ಅರ್ಥ ಆಗ್ತಾ ಇಲ್ಲ. ಅಯ್ಯಯ್ಯೋ, ಈ ಅಕ್ಕನಿಗೆ ಹೇಗೆ ಹೇಳ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ವೇ. ಈ ಒಳ್ಳೆ ಕಾರ್ಯಗಳಿಗೆ ನೂರಾರು ವಿಘ್ನಗಳು ಬರುತ್ತಂತೆ. ಆ ವಿಘ್ನಗಳು ಬರೋದಕ್ಕಿಂತ ಮುಂಚೆ ಮದುವೆ ಮಾಡಿ ಮುಗಿಸ್ಬಿಡಿ. ಹೌದಕ್ಕ, ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಅಲ್ಲ, ಆಗ್ಲಿಂದ ನೀವು ಮದ್ವೆ ಮಾಡಿ ಮುಗಿಸ್ಬಿಡಿ ಅಂತ ಹೇಳ್ತಿದ್ದೀರಾ. ನನ್ಗನ್ಸ್ತಾ ಇದೆ ನೀವು ಯಾವುದೋ ವಿಷಯನ ಮುಚ್ಚಿಡ್ತಿದ್ದೀರಾ ಅಂತ. ಹಾಗೇನಾದ್ರೂ ಇದ್ರೆ ಹೇಳಿ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಅಕ್ಕ, ಇದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳಕ್ಕಾಗಲ್ಲ ಅಕ್ಕ. ಇದ್ರ ಮೇಲೆ ನೀವೇ ಅರ್ಥ ಮಾಡ್ಕೊಳ್ಳಿ. ಅಕಸ್ಮಾತ್ ನಾನೇನಾದ್ರೂ ಹೇಳಿದೆ ಅಂದ್ರೆ ನನ್ನ ಬಾಯಿಗೆ ನಾನೇ ಮಣ್ಣು ಹಾಕೊಂಡಂಗೆ. ನಾನೀಗಿರೋ ಪರಿಸ್ಥಿತಿಲಿ ನನ್ನ ಬಾಯಿಗೆ ಮಣ್ಣು ಹಾಕೊಳ್ಳೋಕ್ಕೆ ನಾನು ತಯಾರಿಲ್ಲ. ಆದಷ್ಟು ಬೇಗ ನೀವು ನವಮಿ ಮದುವೆ ಮಾಡಿ ಮುಗಿಸೋದು ಬಹಳ ಒಳ್ಳೇದು ಅಂತ ಹೇಳಿದೆ. ನಾನಿದನ್ನು ಹೇಳಬಾರ್ದು, ಆದರೂ ತಡ್ಕೊಳಕ್ಕಾಗಲಿಲ್ಲ ಅಕ್ಕ. ನಿಮ್ಗೊಂದು ಎಚ್ಚರಿಕೆ ಹೇಳೋಣ ಅಂತ ಬಂದೆ ಅಷ್ಟೇ. ಮದುವೆ ಆದಷ್ಟು ಬೇಗ ಮಾಡಿ ಮುಗಿಸ್ಬಿಡಿ ಅಕ್ಕ. ಬಂದೆ ಕಣೆ ಅಕ್ಕ, ನಾನು ಹೇಳಿದ್ರ ಕಡೆ ಗಮನ ಇರಲಿ. ಮದುವೆ ಆದಷ್ಟು ಬೇಗ ಮಾಡಿ ಮುಗಿಸ್. ಬಂದೆ ಬಂದೆ ಬಂದೆ. ಇವ್ರು ಯಾಕೆ ಹೀಗೆ ಹೇಳ್ಬಿಟ್ಟು ಹೋದ್ರು? ಒಂದ್ ವೇಳೆ ಆ ರಾಜಿ ಏನಾದ್ರೂ ಎಡವಟ್ ಮಾಡಕ್ ನೋಡ್ತಿದ್ದಾಳ? ಹೌದು, ಈ ಮದ್ವೆ ನಿಲ್ಸೋಕೆ ಅವ್ರ ಕಡೆಯಿಂದ ಏನೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ಸುತ್ತೆ. ಏನ್ ಮಾಡ್ತಿರ್ಬೋದು? ಹೇಗ್ ತಿಳ್ಕೊಳ್ಳಿ, ಹೇಗದನ್ ತಡೀಲಿ? ಛೇ, ಒಂದು ತೋರಿಸ್ತಿಲ್ವೇ? ಆದಷ್ಟು ಬೇಗ ಮದುವೆ ಮಾಡ್ಬಿಡೋಣ ಅಂದ್ರೆ ಈ ನವಮಿ ಬೇರೆ ಹುಚ್ಚುಚ್ಚಾಗಾಡ್ತಿದ್ದಾಳೆ. ನನ್ನನ್ನು ಬಿಟ್ಟಿರೋದೇ ಇಲ್ಲ ಅನ್ನೋಷ್ಟು ಪ್ರೀತಿ ತೋರಿಸ್ತಿದ್ದಾಳೆ. ಮಕ್ಕಳ ಪ್ರೀತಿ ನೋಡಿ ಖುಷಿ ಪಡ್ಬೇಕು, ಇಲ್ಲ ಅವಳ ಜೀವನ ಕಣ್ಣು ಮುಂದೆನೆ ಹಾಳಾಗ್ತಿದೆಯಲ್ಲ ಅಂತ ದುಃಖ ಪಡ್ಬೇಕು, ಒಂದು ಗೊತ್ತಾಗ್ತಿಲ್ಲ. ಈಗೇನ್ ಮಾಡ್ಲಿ? ಹೇಗಿದ್ರಿಂದ ಅವಳನ್ನ ಕಾಪಾಡ್ಲಿ? ಏನ್ ಮಾಡಲಿ? ಅರ್ಥ ಬೇರೆ ಇವತ್ತು ಏನಾದ್ರೂ ಒಂದು ಪರಿಹಾರ ಹೇಳ್ತೀನಿ ಅಂತ ಹೇಳಿದ್ದೆ. ಏನು ತೋಚ್ತಿಲ್ಲ. ಅವಳನ್ನ ಮೀಟ್ ಮಾಡಿ ಏನೂ ಉತ್ತರ ಹೇಳಿಲ್ಲ ಅಂದ್ರೆ ಚೆನ್ನಾಗಿರಲ್ಲ. ನವಮಿ ಅವಳೇ ಇದಕ್ಕೆ ಕರೆಕ್ಟ್. ನಾನು ಎಂತ ದಡ್ಡ ಅಂತಂದ್ರೆ ಮೆಡಿಕಲ್ ಶಾಪ್ ಇಟ್ಕೊಂಡು ಮಾತ್ರೆಗೆ ಊರೆಲ್ಲ ಹುಡುಕ್ದಾಗಾಯ್ತು ನನ್ನ ಕಥೆ. ಫೋನ್ ಮಾಡಿದ್ರೇನೆ ಅವಳು ರಿಸೀವ್ ಮಾಡಿಲ್ಲ, ಬ್ಯುಸಿ ಇದ್ಲು ಅನ್ಸುತ್ತೆ. ರಾತ್ರಿ ಕಾಲ್ ಮಾಡೋಣ ಅಂದ್ಕೊಂಡೆ, ನಾನು ಮರೆತುಬಿಟ್ಟೆ. ವಯಸ್ಸಾಯ್ತು, ಮರೋ ಜಾಸ್ತಿ, ಜಗದೀಶ್. ನಾನು ಮರೆಯೋದ್ರೊಳಗೆ ಅವಳಿಗೆ ಕಾಲ್ ಮಾಡೋದು ಒಳ್ಳೇದು.
ಅಂಕಲ್, ಸ್ವಲ್ಪ ಬಿಸಿ ಆಗ್ಬಿಟ್ಟೆ. ಯಾವಾಗ್ಲೂ ಹೀಗೆ ಹೇಳ್ತೀಯ. ಅಲ್ಲಮ್ಮ, ಕಾಲ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ಬೇಕು ತಾನೆ. ರಿಂಗ್ ಆಗತ್ತೆ, ರಿಸೀವ್ ಮಾಡಲ್ಲ, ರಿಟರ್ನ್ ಫೋನು ಮಾಡಲ್ಲ. ಹೀಗಾದ್ರೆ ನಮ್ಮಂತ ಭಕ್ತರ ಕತೆ ಏನಮ್ಮ? ಸಾರಿ ಅಂಕಲ್, ಏನೋ ಟೆನ್ಷನ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೆ, ಅದಕ್ಕೆ ನಿಮ್ ಕಾಲ್ ರಿಸೀವ್ ಮಾಡಕ್ ಆಗಿಲ್ಲ. ಇವಾಗ ಸ್ವಲ್ಪ ಆರಾಮಾಗಿದ್ದೆ, ಅದಕ್ಕೆ ರಿಸೀವ್ ಮಾಡ್ದೆ. ಇಲ್ಲ ಅಂದಿದ್ರೆ ಈಗ ಮತ್ತೆ ರಿಸೀವ್ ಮಾಡ್ತಿರ್ಲಿಲ್ಲ ಅನ್ನೋ. ಸಾರಿ ಅಂಕಲ್, ಇನ್ಮೇಲೆ ಹೀಗಾಗಲ್ಲ, ಓಕೆನಾ? ಸರಿ ಸರಿ. ಏನೋ ಟೆನ್ಷನ್ ಅಂತ ಹೇಳಿದೆಲ್ಲ. ಏನಿಲ್ಲ ಬಿಡಿ ಅಂಕಲ್, ನೀವ್ ಹೇಳಿ, ಏನಕ್ಕೆ ಕಾಲ್ ಮಾಡಿದ್ದು? ಅದು ಅಂಕಲ್, ನೀವೇನೋ ಯಾರ್ದು ಒಬ್ರದ್ದು ಡೀಟೇಲ್ ಕಲೆಕ್ಟ್ ಮಾಡು ಅಂತ ಹೇಳಿದ್ರಿ. ಏನ್ ಅಂಕಲ್ ಅದು? ನೆನಪಿದೆಯಲ್ಲ ಅಂತೂ. ಅಯ್ಯೋ ಹೇಳಿ ಅಂಕಲ್, ಯಾರ ಡೀಟೇಲ್ಸ್ ಬೇಕಿತ್ತು? ಅಯ್ಯ, ಫೋನಲ್ಲೇ ಮಾತಾಡೋದಾಗಿದ್ರೆ ಆವತ್ತೇ ಹೇಳ್ತಿರ್ಲಿಲ್ವಾ? ನೇರವಾಗಿ ಭೇಟಿ ಮಾಡಿ ಮಾತಾಡ್ಬೇಕು ಅಂತ ಹೇಳಿದ್ದೆ ತಾನೆ. ಹೌದಲ್ಲ. ಸರಿ ಅಂಕಲ್, ಒಂದೇ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅದ್ ಮುಗಿತಿದ್ದ ಹಾಗೆ ನಾನೇ ಬಂದು ನಿಮ್ಮನ್ನ ಮೀಟ್ ಮಾಡ್ತೀನಿ. ಓಕೆ ಓಕೆ. ಈಗ ಫೋನಲ್ಲಿ ಮಾತಾಡೋದಕ್ಕೂ ಒಂದು ರೀಸನ್ ಇದೆ. ಏನ್ ಅಂಕಲ್ ಅದು? ಫೋನಲ್ಲಿ ಮಾತಾಡೋದು ಸರಿನೋ ತಪ್ಪೋ ನನಗೊಂದು ಗೊತ್ತಾಗ್ತಿಲ್ಲ ಪುಟಿ. ಸರಿ ಬಿಡಿ ಅಂಕಲ್, ನಾವ್ ಸಿಕ್ಕಾಗ್ಲೇ ಮಾತಾಡೋಣ. ಇಲ್ಲ ಇಲ್ಲ, ತುಂಬಾ ಅರ್ಜೆಂಟ್ ವಿಷಯ, ಮಾತಾಡ್ಲೇಬೇಕು. ಫೋನಲ್ಲಾದ್ರೂ ಸರಿ. ಅದೇನು ಅಂತಂದ್ರೆ, ನನಗೆ ತುಂಬಾ ಬೇಕಾದವರು ಒಬ್ರು ಪ್ರಾಬ್ಲಮ್ ನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವರಿಗೆ ಆ ಸಮಸ್ಯೆನ ಬಗೆಹರಿಸೋದಕ್ಕೆ ಏನಾದ್ರೂ ಹೇಳ್ತೀನಿ ಅಂತಂದೆ, ಗೊತ್ತಾಗ್ತಿಲ್ಲ ನನಗೆ, ಅದಕ್ಕೆ ಫೋನ್ ಮಾಡಿದ್ದು. ಅಯ್ಯೋ ಅಂಕಲ್, ನನ್ನನ್ನೇನೋ ಅಷ್ಟೊಂದು ಬುದ್ಧಿವಂತೆ ಅಂತ ಅನ್ಕೊಂಡಿದ್ದೀರಾ? ದೊಡ್ಡವರು ಅಂಕಲ್ ನೀವು, ನೀವೇ ಸ್ವಲ್ಪ ಯೋಚನೆ ಮಾಡಿದ್ರೆ ಸೊಲ್ಯೂಷನ್ ಸಿಗುತ್ತಪ್ಪ. ಅಯ್ಯೋ, ತುಂಬಾ ಯೋಚನೆ ಮಾಡಿದೆ, ಹೊಳಿತಿಲ್ಲ ನನಗೆ. ಅಂಕಲ್, ನಿಮಗೆ ಹೊಳಿದೇ ಇರೋದು ನನಗೆ ಹೊಳಿಯುತ್ತಾ? ಖಂಡಿತ ಹೊಳಿಯುತ್ತೆ. ನನ್ನ ಒಳಮನಸ್ಸು ಹೇಳ್ತಾ ಇದೆ, ಇದಕ್ಕೆ ನಿನ್ನಿಂದಲೇ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ಅದೇನು ನಿಮ್ ಒಳ ಮನಸ್ಸು ಅಷ್ಟೊಂದು ಕಾನ್ಫಿಡೆನ್ಸ್ ಆಗಿ ಹೇಳ್ತಿದ್ಯಾ? ಯಾಕೆ ಅಂದ್ರೆ, ಇದು ಒಂದು ಹೆಣ್ಣಿನ ಸಮಸ್ಯೆ. ಒಂದು ಹೆಣ್ಣಿನ ಸಮಸ್ಯೆನ ಇನ್ನೊಂದು ಹೆಣ್ಣು ಮಾತ್ರ ತಾನೇ ಅರ್ಥ ಮಾಡ್ಕೊಳಕ್ಕಾಗೋದು. ನಮಗೆ ನಮಗೆ ಗೊತ್ತಾಗುತ್ತೆ. ಓಹೋ, ಸರಿ ಸರಿ ಹೇಳಿ, ಅದೇನ್ ವಿಷಯ ಅಂತ? ಅದು ನನ್ನ ಫ್ರೆಂಡ್ನ ಗಂಡ ಸರಿ ಇಲ್ಲ ಪಾಪ, ಆಕೆಗೆ ಮನೇಲಿ ನೆಮ್ಮದಿನೇ ಇಲ್ಲ. ಓಕೆ. ಈಗ ಕಷ್ಟಪಟ್ಟು ಅವಳು ಹೇಗೋ ತನ್ನ ಮಗಳನ್ನ ಮದುವೆ ಮಾಡ್ಬೇಕು ಅಂತಿದ್ದಾಳೆ. ಆದ್ರೆ ಅಪ್ಪನ ಜೊತೆ ನಿನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗಲ್ಲ, ನೀನು ನನ್ನ ಜೊತೆ ಬಾ, ಇಲ್ಲ ಅಂತಂದ್ರೆ ನಾನು ನಿನ್ ಜೊತೆ ಇದ್ಬಿಡ್ತೀನಿ ಅಂತ ಹಠ ಮಾಡ್ತಿದ್ದಾಳೆ. ಇದೇನಿದು ನನ್ ಕಥೆಗೆ ಕನೆಕ್ಟ್ ಆಗ್ತಿದ್ಯಲ್ಲ? ಒಂದ್ ವೇಳೆ ಡಾಕ್ಟರ್ ಹೇಳ್ತಿರೋ ಅವ್ರ ಫ್ರೆಂಡು ನಮ್ಮ ಅಮ್ಮನೇ ಇರ್ಬಹುದಾ? ಛೇ, ಚಾನ್ಸೇ ಇಲ್ಲ. ಅಮ್ಮನ್ಗೆ ಗಂಡ ಇಲ್ಲ, ಡಾಕ್ಟರ್ ಫ್ರೆಂಡ್ಗೆ ಗಂಡ ಇದ್ದಾರೆ. ಆದ್ರೆ ಕಥೆ ಸಿಂಕ್ ಆಗ್ತಿದೆ ಅಷ್ಟೇ. ಹಲೋ ನವಮಿ. ಹಾ ಅಂಕಲ್, ಸರಿ ಇವಾಗ ಹೇಳಿ, ಏನದ್ ಸಮಸ್ಯೆ? ಅದೇನಮ್ಮ, ಈಗ ಏನ್ ಮಾಡೋದು ಅಂತ ನನ್ನ ಫ್ರೆಂಡು ನನ್ ಕೇಳ್ತಿದ್ದಾಳೆ. ಏನ್ ಹೇಳ್ಬೇಕು ಅಂತ ನನಗೆ ತೋಚ್ತಿಲ್ಲ. ಆದ್ರೂ ಏನಾದ್ರೂ ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿದೀನಿ. ಇನ್ನೇನು ಅವ್ರ ಕಾಲು ಬಂದ್ಬಿಡುತ್ತೆ. ನೀನೇನಾದ್ರೂ ಸೊಲ್ಯೂಷನ್ ಕೊಟ್ರೆ ನಾನು ಅವ್ರಿಗೆ ಹೇಳ್ತೀನಿ. ಅಂಕಲ್, ನನಗೇನೋ ಅವ್ರವ್ರ ಮಗಳ ಜೊತೆಗೆ ಹೋಗೋದೇ ಕರೆಕ್ಟ್ ಅಂತ ಅನಿಸ್ತಿದೆ. ಅದು ಆಗಲ್ಲ ಅಂತ ತಾನೆ ಅವರು ನನ್ನ ಹತ್ರ ಬೇರೆ ಏನ್ ಮಾಡೋದು ಅಂತ ಕೇಳ್ತಿರೋದು. ಹಾಗಿದ್ರೆ ಹಾ ಅಂಕಲ್, ಹೀಗೂ ಮಾಡ್ಬೋದು. ಸರಿ ಇಲ್ದಿರೋ ಅವ್ರ ಗಂಡನ್ನ ಸರಿ ದಾರಿಗೆ ತಂದ್ರೆ ಆಗ ಅವ್ರ ಮಗಳಿಗೆ ಅವ್ರ ಅಮ್ಮ ಸುಖವಾಗಿರ್ತಾರೋ ಅನ್ನೋ ನಂಬಿಕೆ ಬರುತ್ತೆ. ದೆನ್ ನೋ ಪ್ರಾಬ್ಲಮ್, ಖುಷಿಯಿಂದ ಆ ಹುಡುಗಿ ಮದ್ವೆ ಆಗ್ತಾಳೆ. ಅಂಕಲ್, ನೀವ್ ಯಾವ್ದಕ್ಕೂ ಒಂದ್ಸರಿ ನಿಮ್ ಫ್ರೆಂಡ್ ಹಸ್ಬೆಂಡ್ ಹತ್ರ ಮಾತಾಡಿ ಅವ್ರಿಗೊಂದ್ ಸ್ವಲ್ಪ ಬುದ್ಧಿ ಹೇಳಿ. ಕೊನೆವರೆಗೂ ಆಗೋದು ಹೆಂಡತಿ ಮಾತ್ರ ಅಂತ ಅವ್ರಿಗೆ ಹೇಳಿ ಅರ್ಥ ಮಾಡಿಸಿ. ಐಡಿಯಾ ಏನೋ ಚೆನ್ನಾಗಿದೆ, ಪ್ರಯತ್ನ ಪಡಬಹುದು. ನವಮಿ, ಇದನ್ನು ಬಿಟ್ಟು ಬೇರೆ ಏನಾದ್ರೂ ದಾರಿ ಇದೆಯಾ? ಬೇರೆ ದಾರಿ? ಹಾ ಅಂಕಲ್, ಬೇರೆ ದಾರಿನೂ ಇದೆ. ಆದ್ರೆ ಏನ್ ಮಾಡೋದು, ಅವ್ರಿಗೆ ಗಂಡ ಇದಾರಲ್ಲ. ಅಕಸ್ಮಾತ್ ನಿಮ್ ಫ್ರೆಂಡ್ಗೆ ಗಂಡ ಇಲ್ಲ ಅಂದಿದ್ರೆ ಸ್ಟ್ರೇಟ್ ಅವ್ರಿಗೆ ಇನ್ನೊಂದು ಮದ್ವೆ ಮಾಡಿಸ್ಬಿಡೋಣ ಅಂತ ಹೇಳ್ಬಿಡ್ತಿದ್ದೆ. ನವಮಿ, ವಾಟ್ ಎ ಕೋ ಇನ್ಸಿಡೆಂಟ್. ನಾನು ಇದೇ ರೀತಿ ಯೋಚನೆ ಮಾಡ್ತಿದ್ದೆ. ಯೋಚನೆ ಅಷ್ಟೇ ಮಾಡಕ್ಕಾಗೋದು ಬಿಡಿ ಅಂಕಲ್, ಬೇರೆ ಏನೂ ಪ್ರಯೋಜನ ಇಲ್ಲ. ಗಂಡ ಕೆಟ್ಟೋನು ಅಂತ ಸಾಯ್ಸಕ್ಕಾಗಲ್ವಲ್ಲ.
ದಟ್ಸ್ ರೈಟ್. ಓಕೆ ಅಂಕಲ್, ನೀವಿವಾಗ ನನಗೆ ಅನುಮತಿ ಕೊಟ್ರೆ ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ನಾನಿವಾಗ ಹೊರಡ್ತೀನಿ. ಥ್ಯಾಂಕ್ ಯು. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಅಯ್ಯೋ ಸಾರಿ, ನಾನು ಹೇಳಬೇಕು ಅಂಕಲ್. ಪಾಪ ನೀವು ಮೀಟ್ ಮಾಡಬೇಕು ಅಂತ ಕೇಳಿದ್ರು ಸಿಗದೆ ಆಟ ಆಡಿಸ್ತಾ ಇದ್ದೀನಿ. ನೋಡಿ ಅಂಕಲ್, ಇನ್ನೊಂದ್ಸಲ ಆ ಥರ ಎಲ್ಲ ಮಾಡಲ್ಲ. ಡೆಫಿನೆಟ್ ಆಗಿ ಸಿಗ್ತೀನಿ, ಅದು ಆದಷ್ಟು ಬೇಗ. ಸರಿನಮ್ಮ, ಬಿಡು ಮಾಡ್ಕೊಂಡು ಬಾ. ಬಾಯ್. ಬಾಯ್ ಅಂಕಲ್. ಆನಂದ್, ಯಾಕೆ ಇಲ್ಲಿ ಕೂತಿದೀಯಾ? ಏನೋ ಬೇಜಾರಲ್ಲಿರೋ ಆಗಿದೆ. ವೈ, ವಾಟ್ ಹ್ಯಾಪನ್? ಏನಿಲ್ಲ, ಸುಮ್ಮನೆ ಹಾಗೆ ಕೂತಿದ್ದೆ. ಓ, 25 lakhs ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ಯಾ? ಹಾ, ಇನ್ನೇನಕ್ಕಾದ್ರೂ ಇನ್ವೆಸ್ಟ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಸರಿ ಸರಿ, ಮಾಡು ಮಾಡು. ಮಂತ್ಲಿ 1 crore ಟಾರ್ಗೆಟ್ ಹಾಕು. ಆಗ 50 lakhsಗಾದ್ರೂ ರೀಚ್ ಆಗ್ತೀಯ. ಹಾ, ಮಾಡ್ತೀನಿ. ಸೋ ಸ್ವೀಟ್ ಆಫ್ ಯು. ಮತ್ತೆ ಇವತ್ತು ಪಾರ್ಟಿಯಲ್ಲಿ ಕೊಡಿಸ್ತೀಯಾ? ನನಗದೆಲ್ಲ ಯಾವುದು ಗೊತ್ತಿಲ್ಲ. ನೀನೇ ಯಾವುದಾದ್ರೂ ಪ್ಲೇಸ್ ಸೆಲೆಕ್ಟ್ ಮಾಡು, ಕರ್ಕೊಂಡು ಹೋಗ್ತೀನಿ. ನಾನು ಯಾವ್ದು ಹೇಳಿದ್ರು ಓಕೆನಾ? ಓಕೆ. ಹಾಲಿಡೇ ಸಿಟ್ಔಟ್ ರೆಸಾರ್ಟ್ಗೆ ಹೋಗೋಣ. ಲಾಸ್ಟ್ ವೀಕ್ ನನ್ನ ಫ್ರೆಂಡ್ ಹೋಗಿದ್ಲಂತೆ. ತುಂಬ ಚೆನ್ನಾಗಿದೆಯಂತೆ. ಫುಡ್ಡು, ಡ್ರಿಂಕ್ಸು, ಆಂಬಿಯನ್ಸ್ ಎಲ್ಲ ಸೂಪರ್ ಅಂತ ಹೇಳಿದ್ಲು. ತುಂಬ ಕ್ರೌಡು ಇರಲ್ವಂತೆ. ಅಲ್ಲ ಮಾಯಾ, ಕ್ರೌಡ್ ಇಲ್ದಿರೋ ಜಾಗ ಅಂದರೆ ಜನರಿಗೆ ಇಷ್ಟ ಆಗ್ದಿರೋ ಜಾಗ ಅಂತ ತಾನೇ ಅರ್ಥ. ನೋ, ಹಾಗಲ್ಲ. ಡೈಲಿ ಲಿಮಿಟೆಡ್ ಬುಕ್ಕಿಂಗ್ಸ್ ಇರುತ್ತಂತೆ. ಸೊ ನೀನು ಓಕೆ ಅಂದರೆ ಈಗಲೇ ಬುಕ್ ಮಾಡ್ತೀನಿ. ಈಗ ಬುಕ್ ಮಾಡಿದ್ರು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಅಕಸ್ಮಾತ್ ಸಿಕ್ಕಿಲ್ಲ ಅಂದರೆ ನಾವು ಯಾವುದಾದ್ರೂ ಒಳ್ಳೆ ಪಬ್ಗೆ ಹೋಗೋಣ. ಓಕೆನಾ? ಹಾಂ, ಸರಿ ಬಿಡು ಮಾಯಾ, ಯಾವುದೋ ಒಂದು ಡಿಸೈಡ್ ಮಾಡು, ಹೋಗೋಣ. ನೀನು ಯಾವ್ದು ಹೇಳಿದ್ರು ಓಕೆ, ನೋ ಪ್ರಾಬ್ಲಮ್. ಈಗ ಯಾಕೆ ಪ್ರಾಬ್ಲಮ್ ಆಗುತ್ತೆ? ಅರ್ನಿಂಗ್ ಶುರು ಆಗಿದೆಯಲ್ಲ. ಹಾಂ, ಹೌದು. ಹಾಂ ಹೌದು, ಇವತ್ತು ನಿಮ್ಮ ಕ್ಲಬ್ಬಲ್ಲಿ ಪಾರ್ಟಿ ಇತ್ತಲ್ವಾ? ಹಾಂ ಇದೆ. ಬಟ್ ವಾಟ್ ಟು ಡೂ? ಈ ಹಾಳಾದ ಹೆಡ್ಡೇಕಿಂದ ನಾವು ನಿನ್ನೆ ಔಟ್ಸೈಡ್ ಹೋಗ್ಬೇಕಿತ್ತಲ್ಲ. ಆ ಪ್ರೋಗ್ರಾಮು ಇವತ್ತಿಗೆ ಶಿಫ್ಟ್ ಆಗಿದೆ. ಕ್ಲಬ್ಬಲ್ಲೇನು ಆಗಾಗ ಪಾರ್ಟೀಸ್ ನಡೀತಾನೆ ಇರುತ್ತೆ. ಆದರೆ ಇನ್ಮೇಲೆ ನನ್ನ ಹಬ್ಬಿ ಬ್ಯುಸಿ ಆಗಿಬಿಡ್ತಾರಲ್ಲ, ಅವ್ರ ಜೊತೆ ಪಾರ್ಟಿ ಮಾಡೋದೇ ಇಂಪಾರ್ಟೆಂಟ್ ನನಗೆ. ಪರವಾಗಿಲ್ಲ ಮಾಯಾ, ನೀನು ಇವತ್ತು ನಿಮ್ಮ ಕ್ಲಬ್ ಪಾರ್ಟಿನ ಅಟೆಂಡ್ ಮಾಡು. ಬೇಕಾದರೆ ನಾಳೆ ಹೋಗೋಣ. ನೋ, ನಿನ್ನ ಮೂಡ್ ಯಾವಾಗ ಹೇಗಿರುತ್ತೆ ಹೇಳೋಕ್ಕಾಗಲ್ಲ. ನಿನ್ನೆನೆ ಮಿಸ್ ಮಾಡಿದ್ದೀನಿ. ಇನ್ನಿವತ್ತು ಮಿಸ್ ಆದರೆ ಅಮೂಲ್ಯ ಬೇಜಾರು ಮಾಡ್ಕೊಂಡ್ಬಿಡ್ತಾಳಷ್ಟೆ. ಆಮೇಲೆ ಅವಳನ್ನ ಕರ್ಕೊಂಡು ಹೋಗಬೇಕು ಅಂತಾನೆ ನಾವು ಡ್ರಾಮಾ ಮಾಡ್ತಿದ್ದೀವಿ ಅಂತ ಅಂದ್ಕೊಂಡ್ಬಿಡ್ತಾಳೆ. ಪಾಪ, ಅವಳು ಆಸೆಯಿಂದ ಇದ್ದಾಳೆ. ಇವತ್ತೇ ಹೋಗ್ಬಿಡೋಣ ಪ್ಲೀಸ್. ಇಲ್ಲ ಮಾಯಾ, ನನ್ನ ಮಾತು ಕೇಳು ಪ್ಲೀಸ್. ಪ್ಲೀಸ್ ಆನಂದ್, ಇನ್ನೇನು ಹೇಳಬೇಡ. ಇವತ್ತು ನೀನು ಪಾರ್ಟಿ ಕೊಡಿಸ್ತಿದ್ಯಾ, ನಾವು ಹೋಗ್ತಿದ್ದೀವಿ ಅಷ್ಟೇ. ಇವಳನ್ನ ದಾರಿ ತಪ್ಪಿಸೋದು ಅಷ್ಟು ಸುಲಭ ಅಲ್ಲ. ಆಲ್ ರೈಟ್, ಇದೊಂದು ಪಾರ್ಟಿ ಕೊಡಿಸ್ಬಿಟ್ಟು ಮಿಕ್ಕಿ ದುಡ್ಡನ್ನ ಸೇಫಾಗಿ ಇಟ್ಕೋತೀನಿ. ಬೇರೆ ಏನಾದರೂ ಬಿಸ್ನೆಸ್ ಪ್ಲಾನ್ ಮಾಡಬೇಕು. ಯಾವುದಕ್ಕೂ ಹಳೆ ಬಿಸ್ನೆಸ್ ಪಾರ್ಟ್ನರ್ನೇ ಒಂದು ಮಾತು ಕೇಳಿ ನೋಡ್ತೀನಿ, ರಿಕ್ವೆಸ್ಟ್ ಮಾಡ್ಕೋತೀನಿ. ಒಪ್ಕೊಂಡು ಒಂದು ಮೋರ್ ಚಾನ್ಸ್ ಕೊಟ್ಟರೆ ಸಂತೋಷ. ಇಲ್ಲ ಅಂದರೆ